ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ನಾನು ಜೀವನ್ ಸರ್ ಮಾಡ್ತಕ್ಕಂಥ ನಿಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. SSC GD ಪರೀಕ್ಷೆ ನಡೀತಾ ಇದೆ. ಮೇಯ್ನ್ ತುಂಬ ಟಫ್ ಕ್ವಶನ್ಸ್ ಸ್ವಲ್ಪ ಬಂದಿದ್ದಾವಂತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು ಟಫ್ ಕ್ವಶನ್ಸ್ ಸರ್, ಇವತ್ತು ಎಲ್ಲ ಶಿಫ್ಟ್ಗಳು ಸ್ವಲ್ಪ ಟಫ್ ಆಗಿದ್ದಾವೆ, ಒಂದೆರಡು ಕ್ವಶನ್ಸ್ ಕೊಡ್ತಾಯಿದ್ದೀವಿ ಬಿಡಿಸ್ಕೊಡಿ ಅಂತ. ಅದನ್ನು ಇವತ್ತು ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟಾಗಿ ಏನೇನು ಕ್ವಶನ್ಸ್ ಬಂದಿದ್ದಾವೆ ನೋಡ್ಕೊಳ್ತಾ ಹೋಗೋಣ. ಮ್ಯಾಕ್ಸಿಮಮ್ ನಮಗೆ ಸಿಕ್ಕಿರ್ತಕ್ಕಂಥ ಒಂದು 8ರಿಂದ 10 ಕ್ವಶನ್ಸ್ ಸಿಕ್ಕಿದ್ದಾವೆ, ಮ್ಯಾಥ್ಸ್ ಕ್ವಶನ್ಸ್ ಎಲ್ಲವೂ ಕೂಡ. ಅದನ್ನು ನೋಡ್ಕೊಳ್ತಾ ಹೋಗೋಣ, ಓಕೆನಾ. ಅದಕ್ಕೂ ಮುಂಚಿತವಾಗಿ ಇದುವರೆಗೂ ಯಾರಾದರೂ ಇನ್ನೂ ಕೂಡ GK PDFಗಳನ್ನ ಯಾರು ತೊಗೊಂಡಿಲ್ಲ ಅಂತ ಅಂದರೆ ತೊಗೋಬೋದು. ಇನ್ನೂ ಕೂಡ 10-15 ದಿನ ಎಕ್ಸಾಮ್ ಇದೆ, ಯೂಸ್ ಆಗುತ್ತೆ, ತಗೊಳ್ಳಿ. ಅರೌಂಡ್ 300+ ಸ್ಲೈಡ್ಸ್ಗಳು ಇದ್ದಾವೆ, ಒಂದು ಕ್ವಶನ್ಸ್ಗಳು 300+ ಕ್ವಶನ್ಸ್ ಸಿಗ್ತವೆ ನಿಮಗೆ ಬರೀ 29 ರೂಪಾಯಲ್ಲಿ, ಜಾಸ್ತಿ ಇಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಸೆಂಡ್ ಮಾಡಿದ ನಂತರ ನಿಮಗೇನಾದರೂ ಟೆಲಿಗ್ರಾಮ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಕೊಟ್ಟಿದ್ದೇನೆ. ಟೆಲಿಗ್ರಾಮ್ ನಮ್ಮ ಒಂದು ಚಾನಲನ್ನು ಜಾಯಿನ್ ಆದರೆ ಅಲ್ಲಿ ಯಾವ ರೀತಿ ನೀವು ನಮಗೆ ಮೆಸೇಜ್ ಮಾಡ್ಬೋದು, ನೀವು ನಮಗೆ ಡೈರೆಕ್ಟಾಗಿ ಮೆಸೇಜ್ ಕೂಡ ಮಾಡ್ಬೋದು. ಎಲ್ಲಿ ಅಂತ ಅಂದರೆ ಟೆಲಿಗ್ರಾಮಲ್ಲಿ ನಮ್ಮ ಒಂದು ID ಇದೆ. ID ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಮ್ಮ ಒಂದು ಮೆಸೇಜ್ ಟ್ಯಾಬ್ ಓಪನ್ ಆಗುತ್ತೆ, ಅಲ್ಲಿ ಮಾಡ್ಬೋದು, ಓಕೆನಾ. ಅಲ್ಲಿ ಪಡ್ಕೋಬೋದಾಗಿರ್ತದೆ ಈಸಿಯಾಗಿ. ನೀವೇನು ಇಮೇಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ರೀತಿಯಾಗೂ ಕೂಡ ಮಾಡ್ಬೋದು, ಓಕೆನಾ. ಟೆಲಿಗ್ರಾಮ್ಗೆ ಜಾಯಿನ್ ಆಗಿ. ಈಗ ಡೈರೆಕ್ಟಾಗಿ GK GS ಕ್ವಶನ್ಸ್ ಯಾರು ತೊಗೊಂಡಿಲ್ಲ ತೊಗೊಳ್ಳಿ, ಯೂಸ್ ಆಗುತ್ತೆ ನಿಮಗೆ. ಒಂದ್ಸಲಿ ನೋಡ್ಕೊಳ್ಳಿ. ಎಕ್ಸಾಮ್ಸ್ಗೆ ತುಂಬ ಜನ ತೊಗೊಂಡಿದ್ದಾರೆ, ನಮ್ಮ ಒಂದು ತರಗತಿಗಳನ್ನು ತೊಗೊಂಡು ಎಕ್ಸಾಮ್ಸ್ ಬರೆದು ನಮಗೆ ತುಂಬ ಜನ ಹೇಳ್ತಿದ್ದಾರೆ ನಮ್ಮ ಒಂದು ಕ್ಲಾಸಸ್ಗಳು ತುಂಬ ಯೂಸ್ಫುಲ್ ಆಯಿತು ಅಂತ. ನಿಮಗೇನಾದರೂ ನಮ್ಮ ಒಂದು ಕಡೆಯಿಂದ ಏನಾದರೂ ಸ್ವಲ್ಪ ಯೂಸ್ಫುಲ್ ಆಗ್ತಾಯಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತು ವಿಡಿಯೋಗೆ ನಾನು ಲೈಕ್ ಮಾಡಿ ಅಂತ ಯಾವತ್ತೂ ಹೇಳಲ್ಲ, ಇವತ್ತು ಹೇಳ್ತಾ ಇದ್ದೇನೆ. ಇವತ್ತು ನಾನು ಈ ಒಂದು ವಿಡಿಯೋಗೆ 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ಓಕೆನಾ. ವಿತಿನ್ 1 ಡೇ ಒಳಗೆ 200 ಲೈಕ್ಸ್ ಮಾಡ್ತೀರಾ ಮಾಡಲ್ವಾ ನೋಡೋಣ. 200 ಜನ ನೋಡಿದರೂ ಸಾಕು, ನನಗೆ 200 ಜನ ಲೈಕ್ಸ್ ಮಾಡಬೇಕು, ಓಕೆನಾ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ ಏನಪ್ಪ ಮೊದಲನೇ ಪ್ರಶ್ನೆ ಇದೆ ಅಂತ ಅಂದರೆ, ಎಲ್ಲ ಥರ ಕ್ವಶನ್ಸನ್ನು ತೊಗೊಂಡಿದ್ದೀವಿ, ಓಕೆನಾ. ಈಸಿಯಿಂದ ಹಿಡಿದು ಸ್ವಲ್ಪ ಟಫ್ ಕ್ವಶನ್ಸನ್ನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ. ಯಾಕೆಂದರೆ ಮೊದಲು ಒಂದೇ ಸಲಕ್ಕೆ ನಿಮಗೆ ಟಫ್ ಕ್ವಶನ್ಸ್ ಕೊಟ್ವಿ ಅಂತ ಅಂದರೆ ನೀವು ಕೂಡ ಮಾಡಲ್ಲ ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತು, ಓಕೆನಾ. ಈಗ ನೋಡಿ ಮೊದಲನೇ ಪ್ರಶ್ನೆ ಏನಿದೆ, ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ 7 ಮತ್ತು 112ರ ನಡುವಿನ ಮಧ್ಯಮ ಅನುಪಾತ ಏನು ಅಂತ. ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ 7 and 112 ಅಂತ ಕೊಟ್ಟಿದ್ದಾರೆ. ಏನು ಇದಕ್ಕೆ ಸರಿದ ಉತ್ತರ ನೋಡಿ. ಮಧ್ಯಮ ಅನುಪಾತಕ್ಕೆ ಒಂದು ಫಾರ್ಮುಲಾ ಬರುತ್ತೆ, ಏನಪ್ಪ ಅಂತ ಅಂದರೆ ಮೀನ್ ಪ್ರಪೋರ್ಷನಲ್ ಅಂತ ಅಂದರೆ M ಸ್ಕ್ವಯರ್ ರೂಟ್ ಆಫ್ ವರ್ಗಮೂಲದ ಒಂದು ಒಳಗೆ 7 × 112. ಇದನ್ನು ಮಾಡಿಬಿಟ್ರೆ ಮುಗೀತು, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂತು. ಹಾಗಾದರೆ ಇದನ್ನು ನಾವು ಹೇಗೆ ಬ್ರೇಕ್ ಮಾಡಬೇಕು, ನಮಗೆ ಈ ಒಂದು ಸ್ಕ್ವಯರ್ ರೂಟನ್ನು ಹೇಗೆ ತೆಗಿಬೇಕು ಅಂತ ನೀವು ನೋಡ್ಬೋದು. ನೋಡಿ ಇಲ್ಲಿ ಇಷ್ಟಾದ ಮೇಲೆ ಇಲ್ಲಿ ಸ್ಕ್ವಯರ್ ರೂಟ್ ಆಫ್ ನೋಡಿ 7 ಹೆಂಗೈತು ಹಾಗೆ ಬರ್ಕೊಳ್ಳಿ. ಈಗ 112 ಇದೆ ಅಲ್ವಾ, ಅದನ್ನು ಡಿವೈಡ್ ಮಾಡಿ. 112ನ್ನು ಡಿವೈಡ್ ಹೆಂಗೆ ಮಾಡ್ತೀರಾ, ನಾನು 16ರಿಂದ ಡೈರೆಕ್ಟಾಗಿ 16 7 112 ಅಂತ ಡಿವೈಡ್ ಮಾಡಿಬಿಡ್ತೇನೆ. ಯಾಕೆ ಅಂತಂದರೆ ನನಗೆ 7 ಇಲ್ಲಿದೆ, 7ರಿಂದ ನಾನು ಭಾಗ ಮಾಡಿಬಿಟ್ಟೆ ಅಂತಂದರೆ 7 × 7 1 7 7 6 42 ಇಷ್ಟು ಸಿಕ್ಬಿಡ್ತು. 16 7 ಎಷ್ಟು 112 ಇಷ್ಟು ಸಿಗ್ತಾ ನಮಗೆ. ಅದಕ್ಕಾಗಿ ನಾನೇನು ಮಾಡ್ತೇನೆ, ಇಲ್ಲಿ ಆಲ್ರೆಡಿ 7 ಇದೆ, ಇಂಟು ಇನ್ನೊಂದು 7 ತೊಗೊಳ್ತೇನೆ, ಇಂಟು 16 ತೊಗೊಳ್ತೇನೆ. ತೊಗೊಳ್ಬೋದಾ ನಾವು? 16 7 ಎಷ್ಟು 112 ಬರುತ್ತಾ, ಇಷ್ಟು ತೊಗೊಳ್ಬೋದಾ? ಯಾರಿಗಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕಾಮೆಂಟ್ ಮಾಡಬೇಕು, ಓಕೆನಾ. ಇಷ್ಟು ಅರ್ಥ ಆಯ್ತಾ ಇವಾಗ? ನೆಕ್ಸ್ಟು ನೋಡಿ, ಇವಾಗ ವರ್ಗಮೂಲ ಬಂದುಬಿಡ್ತು. 7 2 ಸಲ ಇದೆ, 7 2 ಸಲ ಇದೆ. ಹಾಗಾದರೆ ಸ್ಕ್ವಯರ್ ರೂಟಿಂದ ಹೊರಗೆ ಬಂತು ಅಂತಂದರೆ 7 1 ಸಲ ಬರುತ್ತೆ. ನೆಕ್ಸ್ಟು ಅದೇ ರೀತಿ 16 ಇದೆ, 16ರ ವರ್ಗಮೂಲ ಎಷ್ಟು, 16ರ ಒಂದು ಸ್ಕ್ವಯರ್ ರೂಟ್ನ 16 ಎಷ್ಟು ಬರುತ್ತೆ ಅಂತ 4 ಬರುತ್ತೆ. 4 × 4 16. ಈಗ 7 × 4 ಹೊರಗಡೆ ಎಷ್ಟು ಬಂತು, 7 4 28. ಯಾವ ಆಪ್ಷನ್ ಇದೆ? ಆಪ್ಷನ್ ನೋಡಿ, ಆಪ್ಷನ್ ಬಿನಲ್ಲಿ ಇದೆ. ಅರ್ಥ ಆಯ್ತಾ? ಇಂಥ ಕ್ವಶನ್ಸು ಈಸಿಯಾಗಿ ಮಾಡ್ತೀರಂತ ನನಗೂ ಕೂಡ ಗೊತ್ತು. ಇಂಥ ಕ್ವಶನ್ಸಿಗೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಪ್ರಶ್ನೆಗಳಿಗೆ ಬಿಡಿಸ್ಕೊಟ್ಟಿದ್ದೇನೆ. ಅರ್ಥ ಆಗಲಿಲ್ಲ ಅಂತ ಅಂದರೆ ಇನ್ನೊಂದ್ಸಲಿ ಸ್ವಲ್ಪ ಹಿಂದೆ ಹೋಗಿ ಕೇಳಿ. ಅರ್ಥ ಆಯಿತು ಅಂತ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾಕೆಂದರೆ 2ರಿಂದ 3 ಸಲ ಹೇಳಿದರೆ ಆಲ್ರೆಡಿ ಎಕ್ಸಾಮ್ ಟೈಮು, ಸರ್ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇಂಥ ಈಸಿ ಕ್ವಶನ್ಸನ್ನು ಬೇಗ ಹೇಳಿಬಿಟ್ಟು ಮುಂದೆ ಹೋಗಿ ಅಂತ ನೀವೇ ಹೇಳ್ತೀರ, ಓಕೆನಾ. ಬನ್ನಿ, 2ನೇ ಪ್ರಶ್ನೆ ಏನಿದೆ, ಇದು ಕೂಡ ಈಸಿ ಟು ಮಾಡ್ರೇಟ್ ಅಂತ ಹೇಳ್ತೇನೆ. ನೋಡಿ, 4200 ರೂಪಾಯಿ ಹಣವನ್ನು A B ಮತ್ತು C ರ ನಡುವೆ 2:3:7ರ ಅನುಪಾತದಲ್ಲಿ ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ, ಹಂಚಲಾಗ್ತಾರೆ. ಹಾಗಾದರೆ B ಮತ್ತು C ನ ಪಾಲಿನ ನಡುವಿನ ವ್ಯತ್ಯಾಸ ನೋಡಿ, ಇದು A ಇದೆ, ಇದು B ಇದೆ, ಇದು C ಇದೆ, ಇಷ್ಟೇ. ನೋಡಿ, B ಮತ್ತು C ನ ನಡುವೆ ಎಷ್ಟು ವ್ಯತ್ಯಾಸ ಇದೆ, 3 ಮತ್ತು 7ರ ನಡುವೆ ಎಷ್ಟಿದೆ ವ್ಯತ್ಯಾಸ, 4 ಇದೆ.
ಇಷ್ಟೇ. ನೆಕ್ಸ್ಟು ಇಲ್ಲಿ 4200 ಟೋಟಲ್ ಹಣ ಸಿಕ್ಕಿದೆ. 4200 ಟೋಟಲ್ ಹಣ ಸಿಕ್ಕಿದೆ. ಈಗ ನೋಡಿ ಎ ಬಿ ಸಿರ ನಡುವೆ ಅದನ್ನು ಡಿವೈಡ್ ಮಾಡಿದ್ದಾರೆ. ಎ ಬಿ ಸಿ ಅಂತ ಅನುಪಾತ ಎಷ್ಟು? 2 3 5 5 7 12 12 ಆಯಿತು. ನೆಕ್ಸ್ಟು 12ರಿಂದ ಭಾಗ ಮಾಡಿದರೆ ಏನು ಸಿಗುತ್ತೆ ನೋಡೋಣ. 4 3 12, 4 1 4, 0, 4 5 20, ದೆನ್ 0. ಓಕೆನಾ. ನೆಕ್ಸ್ಟ್ ನೋಡಿ 3 1 3 3 9, 3 5 15, 0. 350 ರೂಪಾಯಿ ಸಿಕ್ತು ಟೋಟಲ್ ಆಗಿ. ಓಕೆನಾ. ಒಂದು ರೇಷಿಯೋ ಅಥವಾ ಒಂದು ಭಾಗಕ್ಕೆ 350 ರೂಪಾಯಿ ಸಿಕ್ತು. ಒಂದು ಭಾಗಕ್ಕೆ ಎಷ್ಟು ಸಿಕ್ತು? 350 ರೂಪಾಯಿ ಸಿಕ್ತು. ಆದರೆ ಇಲ್ಲೇನು ಕೇಳಿದರೆ ನೋಡಿ, ಎ ಮತ್ತು ಬಿ ಮತ್ತು ಸಿರ ಪಾಲಿನ ನಡುವಿನ ವ್ಯತ್ಯಾಸ ಅಂತ. 3 ಮತ್ತು 7ರ ನಡುವಿನ ವ್ಯತ್ಯಾಸ ಎಷ್ಟಿದೆ? 4 ವ್ಯತ್ಯಾಸ ಇದೆ, 4 ಡಿಫ್ರೆನ್ಸ್ ಇದೆ. 350 ಇಂಟು 4 ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ? 54 ಎಷ್ಟು? 200. 54 200, 3 4 ಎಷ್ಟು? 12. 1400 ನಮಗೆ ಸಿಗುತ್ತೆ. 1400 ಎಷ್ಟಿದೆ? ಆಪ್ಷನ್ ಎ. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಗುತ್ತೆ ನಮ್ಮ ತರಗತಿಗಳು. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವರ್ಷ ಅಂದರೆ SSC GD ನಿಮಗೆ ನೆಕ್ಸ್ಟು ಏನು ALP ಕ್ಲಾಸಸ್ಗಳು ಬರ್ತವೆ. RRB ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಕ್ಲಾಸಸ್ಗಳನ್ನು ಕೂಡ ಮಾಡ್ತೇನೆ. RRB NTPC ಕ್ಲಾಸನ್ನು ಮಾಡ್ತೇನೆ. SSC MTS ಕ್ಲಾಸನ್ನು ಕೂಡ ಮಾಡ್ತೇನೆ. ಯಾಕಪ್ಪ ಈ ರೀತಿಯಾಗಿ ನಾನು ತರಗತಿಯನ್ನು ಮಾಡ್ತೇನೆ ಅಂತ ನಮಗೆ ಗೊತ್ತಿದೆ. SSC CGLಲ್ಲಿ ಆಲ್ರೆಡಿ ನಾವು ಜಾಬನ್ನು ಪಡೆದುಕೊಂಡಿರೋರು. ಅದಕ್ಕಾಗಿ ನಮಗೆ ಗೊತ್ತಿದೆ ಏನನ್ನು ಓದಿಸ್ಬೇಕು, ಏನನ್ನು ಓದಿಸ್ಬಾರ್ದು, ಮತ್ತು ಇಲ್ಲಿ ಎಷ್ಟನ್ನು ಓದಿಸ್ಬೇಕು ಅಂತ ನಮಗೆ ಗೊತ್ತಿದೆ. ಅದಕ್ಕಾಗಿ ನಾನೇನು ಹೇಳ್ತೇನೆ ನಿಮಗೆ, SSC GD ನಮಗೆ ಏನು ನೀವು 80 ಕ್ವಶನ್ಸ್ ಮಾಡ್ತೀರಲ್ವ, 80 ಕ್ವಶನ್ಸು ಅದು 1 ಅವರ್ಗೆ ನಾನು ಇದೇ 80 ಕ್ವಶನ್ಸನ್ನು ವಿತ್ತಿನ್ ಎಷ್ಟು ನಾನು ಒಂದು ಮಾರ್ಕ್ ವಿಡಿಯೋವನ್ನು ಮಾಡಿದ್ದೇನೆ, ನೀವು ನೋಡ್ಬೋದು. ನಾನು ಬರೀ 40 ನಿಮಿಷದಲ್ಲಿ ಸಂಪೂರ್ಣ 80 ಕ್ವಶನ್ಸನ್ನು ಮಾಡಿ ಇನ್ನೂ ಕೂಡ 20 ನಿಮಿಷ ಉಳಿಸಿದ್ದೆ. ಮತ್ತು ಸ್ಕೋರ್ ಎಷ್ಟು ಬಂದಿತ್ತು ಅದು ಅಂತ 120 ಹತ್ತತ್ರ ಸ್ಕೋರ್ ಬಂದಿತ್ತು. ಬೇಕಾದರೆ ನೋಡಿ, ಒಂದ್ಸಲ ಈ ವಿಡಿಯೋದಿದೆ, ನೋಡ್ಕೋಬೋದು. ಓಕೆನಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯ್ತಾ? ಅರ್ಥ ಆಯ್ತಾ? 1400. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ಕಾಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ. ನೋಡಿ, ಕನ್ನಡದಲ್ಲಿ ಓದ್ಕೊಳ್ಳೋಣ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ, ಅಸಲು ನಮಗೆ ಗೊತ್ತಿಲ್ಲ, ಪ್ರಿನ್ಸಿಪಲ್ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು ನಾವು ಇವಾಗ. ವರ್ಷಕ್ಕೆ 10% ಬಡ್ಡಿ ದರದಲ್ಲಿ 2 ವರ್ಷಗಳ ಚಕ್ರ ಬಡ್ಡಿ 1050 ರೂಪಾಯಿ ಆಗಿದೆ. ನೋಡಿ, ಎಷ್ಟು ಪರ್ಸೆಂಟ್ ಬಡ್ಡಿ ದರ? 10% ಬಡ್ಡಿ ದರ. ಚಕ್ರ ಬಡ್ಡಿ ಅಂತ ಕೊಡ್ತಾ ಇದ್ದಾರೆ. 1 ವರ್ಷಕ್ಕೆ ಏನಾಗುತ್ತೆ? 10ರಿಂದ 10% ಬಡ್ಡಿ ದರ ಅಂತ. 1 ವರ್ಷಕ್ಕೆ ಎಷ್ಟಾಗುತ್ತೆ? 10% ಇದ್ದು 11 ರೂಪಾಯಿ ಆಗುತ್ತೆ. ಯಾಕಂದರೆ 10%ನ ಒಂದು ಫ್ರಾಕ್ಷನ್ ಫಾರ್ಮ್ ಏನಪ್ಪ ಅಂತಂದರೆ 10/100 ಇರುತ್ತೆ, 100 ಇರುತ್ತೆ. ಈ 0 ಕ್ಯಾನ್ಸಲ್ ಆಯ್ತು ಅಂತ ಅಂದರೆ ಎಷ್ಟಾಗುತ್ತೆ? 1/10 ಆಗುತ್ತೆ, 1/10 ಆಗುತ್ತೆ. ಅರ್ಥ ಆಯ್ತಾ? 1/10 ಆಗುತ್ತೆ. ಈಗ ಮೊದಲನೇ ವರ್ಷದಲ್ಲಿ ಅವನು 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ. ಅದು ಎಷ್ಟಾಗುತ್ತೆ? 1 ವರ್ಷ ಆದಮೇಲೆ 10 + 1 11 ಆಗುತ್ತೆ. ಅರ್ಥ ಆಯ್ತಾ? 11 ಆಗುತ್ತೆ. ನೆಕ್ಸ್ಟು 2ನೇ ವರ್ಷದಲ್ಲಿ ಅದೇ ಅಮೌಂಟ್ 10 ಇರುತ್ತೆ, ಇನ್ನೂ ಕೂಡ ಏನಾಗುತ್ತದು? 11 ಆಗುತ್ತೆ. ಈಗ ನೋಡಿ, 10 ಎಷ್ಟು? ಇದನ್ನು ಮಲ್ಟಿಪ್ಲೈ ಮಾಡಿಬಿಡಿ. ಈಸಿಯಾಗಿ ಹೇಳ್ಕೊಡ್ತೇನೆ ನಾನು. ನೀವು ಫಾರ್ಮುಲಾ ನೆನ್ಪಿಡೋದು ಅವಶ್ಯಕತೆನೇ ಇಲ್ಲ, ಬರೀ ಟ್ರಿಕ್ಸ್ ನೆನ್ಪಿಟ್ರೆ ಸಾಕು. 10 ಎಷ್ಟು? 100. 11 × 11 ಎಷ್ಟು? 121. ಈಗ ನೋಡಿ, ಈಗೇನಿದೆ ಅಂತ ಅಂದರೆ 2 ವರ್ಷಗಳ ಚಕ್ರ ಬಡ್ಡಿ ಅಂತ ಕೊಟ್ಟಿದ್ದಾರೆ. ಚಕ್ರ ಬಡ್ಡಿ ಅಂತ ಅಂದರೆ ಎಷ್ಟು? 100ರಿಂದ 121 ಅಂತ ಅಂದರೆ 21 ರೂಪಾಯಿ ಬಡ್ಡಿ ಸಿಕ್ಕಿದೆ ಅಂತ ಅವರಿಗೆ 2 ವರ್ಷಕ್ಕೆ. 21 ರೂಪಾಯಿ ಬಡ್ಡಿ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಚಕ್ರ ಬಡ್ಡಿ 2 ವರ್ಷಗಳ ಚಕ್ರ ಬಡ್ಡಿ. ಹಾಗಾದರೆ ಎಷ್ಟು ಅದು ಅಮೌಂಟು? 1050. ಅದು 21 ರೂಪಾಯಿ ಅಲ್ಲ, 1050. ಅದೇ ಅಸಲಿನ ಮೇಲೆ. ನೆಕ್ಸ್ಟ್ ನೋಡಿ, ಈಗ ಎಷ್ಟಾಗುತ್ತೆ? 21 1 21 5 105 50. ನೆಕ್ಸ್ಟು ಅಸಲು ಎಷ್ಟಿದೆ? ಅಸಲು 100 ಇದೆ. 100 ಅಂತಂದರೆ ಎಷ್ಟಾಯಿತು? 5000 ಆಯಿತಾ? 5000 ಆಯಿತಾ? ಅರ್ಥ ಆಯ್ತಾ? 5000 ಆಯಿತಾ? ನೆಕ್ಸ್ಟು ಅದೇ ಅಸಲಿನ ಮೇಲೆ ಅದೇ ಬಡ್ಡಿ ದರದಲ್ಲಿ 2ರಷ್ಟು ಸಮಯಕ್ಕೆ, 2ರಷ್ಟು ಅಂತ 4 ವರ್ಷಕ್ಕೆ 10% ಅಂತ ಅಂದರೆ ಅದೇ ಬಡ್ಡಿ ದರ ಅಂತ ಕೊಟ್ಟಿದ್ದಾರೆ. 4 ವರ್ಷ ಅಂತಂದರೆ ಎಷ್ಟಾಯಿತು? 40% ಆಯಿತು. 40% ಆಯಿತು. ಓಕೆನಾ. 40% ಆಯಿತು ಅಂತಂದರೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 50,000ದ 40% ಎಷ್ಟು ಅಂತ ನೋಡಿ. 5,000ದ 40%, 5,000 × 40% ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಈ 2 ಕ್ಯಾನ್ಸಲ್ ಆಯಿತು. 5 4 20 20 0 0 2000. ಇದಕ್ಕೆ ಸರಿಯಾದ ಉತ್ತರ. ಎಷ್ಟು ಜನಕ್ಕೆ ಆನ್ಸರ್ ಬಂದಿತ್ತು ನಿಮಗೆ? ನೋಡಿ, ಎಷ್ಟು ಜನಕ್ಕೆ ಆನ್ಸರ್ ಬಂದಿತ್ತು ಎಲ್ಲರೂ ಕೂಡ ನೀವೇನು ಮಾಡಬೇಕು? ಲೈಕ್ ಮಾಡಬೇಕು. ಇವಾಗ ಯಾರ್ಯಾರು ಲೈಕ್ ಮಾಡ್ತೀರ ನೋಡೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಏನಪ್ಪ ಇದೆ ಮುಂದಿನ ಪ್ರಶ್ನೆ ಅಂತ ನೋಡಿ. ಸಕ್ಕರೆ ಬೆಲೆಯಲ್ಲಿ 20%ರಷ್ಟು ಕಡಿತವು ಒಬ್ಬ ಗ್ರಾಹಕನಿಗೆ 160ಕ್ಕೆ 4 kg ಹೆಚ್ಚು ಸಕ್ಕರೆಯನ್ನು ಖರೀದಿ ಮಾಡಲು ಅನುವು ಮಾಡಿಕೊಡುತ್ತೆ. ಹಾಗಾದರೆ ಸಕ್ಕರೆಯ ಪ್ರಸ್ತುತ ಇಳಿಕೆಯಾದ ಬೆಲೆ ಪ್ರತಿ ಕೆಜಿಗೆ ಎಷ್ಟು ಅಂತ.
ನೋಡಿ, ನೀವೇನು ಮಾಡ್ತೀರಾ, ಒಂದು ಅಂಗಡಿಗೆ ಹೋಗ್ತೀರಾ, ಒಂದು ಅಂಗಡಿಲಿ ಏನಿರುತ್ತೆ, 100 ರೂಪಾಯಿ 1 kg ಸಕ್ಕರೆ ಇರುತ್ತೆ, ಅದರಲ್ಲಿ 20% ಕಡಿಮೆ ಮಾಡಿಬಿಡ್ತಾರೆ, ಈಗ 80 ರೂಪಾಯಿ ಮಾರ್ತೀವಿ ಅಂತ. ಆದರೆ ಗ್ರಾಹಕನಿಗೆ 160 ರೂಪಾಯಿ ಒಂದು ವರ್ಷಕ್ಕೆ ಒಂದು ಸಕ್ಕರೆ ತೊಗೊಂಡ್ರೆ ಬರ್ತಿರುತ್ತೆ. ಬಟ್ 4 kg ಅದು ಏನು ಮಾಡ್ತಾರೆ, ಜಾಸ್ತಿ ಖರೀದಿ ಮಾಡ್ಬೋದು ಅವರು. ಹಾಗಾದರೆ ಈಗ ಇಳಿಕೆ ಆಗಿರ್ತಕ್ಕಂಥ ಅಂದರೆ ಈಗ ಎಷ್ಟು kg 1 kg ಎಷ್ಟು ರೂಪಾಯಿ ಇದೆ ಅಂತ ಇಲ್ಲಿ ಕೇಳಿದ್ದಾರೆ ಅಷ್ಟೇ, ಮತ್ತೇನಿಲ್ಲ ಇಲ್ಲಿ ಕ್ವಶನ್ಸು. ನೋಡಿ, ಈಗ ಮೊದಲೇನಿತ್ತಪ್ಪ ಅಂತಂದರೆ 20% ಇತ್ತು. 20% 160ರದ್ದು 20% ಎಷ್ಟು, 16 32. ಇಷ್ಟೇ ಆನ್ಸರ್, ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. 20% ಆಫ್ 160 ಅಂದರೆ 160 ರೂಪಾಯಿ ಒಂದು 20% ಕಡಿಮೆ ಮಾಡಿದ್ದಾರೆ ಅಂತಂದರೆ ಎಷ್ಟು, 32 ರೂಪಾಯಿ ಆಯಿತು. 32 ರೂಪಾಯಿ ಆಯಿತು. ಅದನ್ನು ಎಷ್ಟು kg ಜಾಸ್ತಿ ಸಿಗ್ತಾಯಿದೆ, 4 kg ಜಾಸ್ತಿ ಸಿಗ್ತಾಯಿದೆ. 4 kg ಜಾಸ್ತಿ ಸಿಗ್ತಾಯಿದೆ. 4 1 4 8 32, 8 ರೂಪಾಯಿ ಇದಕ್ಕೆ ಸರಿಯಾದ ಉತ್ತರ ಅಂತ. ಅರ್ಥ ಆಯ್ತಾ? ಟ್ರಿಕ್ಸ್ ಇದೆ, ಇನ್ನು ಮತ್ತೇನಿಲ್ಲ. 160 ರೂಪಾಯಿ ಇರುತ್ತಾ, 160 ರೂಪಾಯಿ ಇರುತ್ತೆ, 20% ಮಾಡಿಬಿಟ್ವಿ ಅಂತ ಅಂದರೆ ಈ 0 ಕ್ಯಾನ್ಸಲ್ ಆಗುತ್ತೆ. 16 2 32. ಎಷ್ಟು kg ಜಾಸ್ತಿ ಸಿಗ್ತಾಯಿದೆ, 4 kg ಜಾಸ್ತಿ ಸಿಗ್ತಾಯಿದೆ. 1 kgಗೆ ಎಷ್ಟು ಹಾಗಾದರೆ, 4 1 4 8 32. ಅಷ್ಟೇ ಆನ್ಸರು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಇವಾಗ. ನೋಡಿ, ಮುಂದಿನ ಪ್ರಶ್ನೆ ಹಿಂದೆ ದೆನ್ ವಾಟ್ ಈಸ್ ದ ಲೀಸ್ಟ್ ನಂಬರ್. ಏನಕ್ಕೆ ಇಂಗ್ಲೀಷಲ್ಲಿ ಬೇಡ, ನಮಗೆ ಕನ್ನಡದಲ್ಲಿ ಓದ್ಕೊಳ್ಳೋಣ. ಯಾಕೆಂದರೆ ತುಂಬ ಜನ ಕನ್ನಡದಲ್ಲಿದ್ದೀರ. ಕನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ, ಓಕೆನಾ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಮತ್ತು ಎಲ್ಲರೂ ಕೂಡ ಓದಿ ಬಿಡ್ತೀರ ನನಗೆ ಕನ್ನಡ ಅಂತ, ಓಕೆನಾ. ಈಗ ನೋಡಿ ಏನಿದೆ ಪ್ರಶ್ನೆ. 15, 20 ಮತ್ತು 35ರಿಂದ ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ 8 ಶೇಷವನ್ನು ಉಳಿಸುವ ಅತ್ಯಂತ ಕಿರಿಯ ಸಂಖ್ಯೆ ಯಾವುದು? ನೋಡಿ, ಕಿರಿಯ ಸಂಖ್ಯೆ ಅಂತಂದರೆ ಏನು ಮಾಡಬೇಕು, LCM ಕಂಡುಹಿಡಿಬೇಕು, ಲಾಸಾ ಕಂಡುಹಿಡಿಬೇಕು. ಯಾವ್ಯಾವುದ್ರ ನಡುವೆ, 15, 20, ನೆಕ್ಸ್ಟು 35. ಲಾಸಾ ಕಂಡುಹಿಡಿರಿ ನೋಡೋಣ ಇವಾಗ. ಯಾವುದರಿಂದ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತಾ, 5 3 15, 5 4 5 7. ಮತ್ತೇನಾದರೂ ಭಾಗ ಆಗುತ್ತಾ, ಇದು ಆಗಲ್ಲ ಅಲ್ವಾ. ನೋಡಿ, ಈಗ 7 4 28, 5 3 15, 15 ಇಂಟು 28 ಮಾಡ್ಕೊಂಬಿಡಿ ನೋಡೋಣ. ಈಗ 15 8 ಎಷ್ಟು, 15 8 120, 15 4 60 ಅಲ್ವಾ, 15 8 120, 120ಕ್ಕೆ 0 10 12, 15 2 30, 30 42, 420 ಆಯಿತಾ. 420 ಲೀಸ್ಟ್ ನಂಬರ್ ಇದು, ಓಕೆನಾ. 420 ಕಂಪ್ಲೀಟಾಗಿ ಭಾಗ ಆಗ್ತಕ್ಕಂಥ ನಂಬರ್ ಇದು, ಲೀಸ್ಟ್ ನಂಬರು. ಅಂದರೆ 15ರಿಂದನೂ ಭಾಗ ಆಗುತ್ತೆ, 20ರಿಂದನೂ ಆಗುತ್ತೆ, 35ರಿಂದನೂ ಆಗುತ್ತೆ. ಆದರೆ ಅವರೇನು ಕೇಳಿದ್ದಾರೆ, 8 ಶೇಷ ಉಳಿಸ್ಬೇಕು. 8 ಶೇಷ ಅಂತ ಅಂದರೆ ಈ ಪ್ಲಸ್ 8 ಮಾಡಬೇಕು ನಾವು. 8 ಶೇಷ ಉಳಿಸ್ಬೇಕು ಭಾಗ ಮಾಡಿದಾಗ ಅಂತ ಅಂದಾಗ 8 ಮಾಡಬೇಕು. ಅವಾಗ ಎಷ್ಟು ಬರುತ್ತೆ, 428 ಸರಿಯಾದ ಉತ್ತರ ಆಗುತ್ತೆ. ಇದು ಲೀಸ್ಟ್ ನಂಬರ್. ಅರ್ಥ ಆಯ್ತಾ? ಇಷ್ಟು ಈಸಿಯಾಗಿ ಯಾರಾದರೂ ಹೇಳ್ಕೊಟ್ಟಿದ್ದಾರೆ ನಿಮಗೆ? ಯಾರೂ ಹೇಳ್ಕೊಟ್ಟಿರಲಿಕ್ಕಿಲ್ಲ. ಕೆಲವೊಬ್ಬರು ಟೀಚರ್ಸ್ ಹೇಳ್ಕೊಡ್ತಾರೆ, ಬಟ್ ನಾವು ಕೂಡ ಹೇಳ್ಕೊಡ್ತೀವಿ ಈಸಿಯಾಗಿ. ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಒಂದು ಆಯತ ಘನಕಾರ ಅಂತ ಅಂದರೆ ಏನು, ಕ್ಯೂಬ್ ಅಂತ. ಇದೊಂದು ಬಾಕ್ಸ್ ಇರುತ್ತೆ, ಇದೊಂದು ಬಾಕ್ಸ್ ಇರುತ್ತೆ, ಈ ರೀತಿ. ಅಂದರೆ ಒಂದು ಪೆನ್ಸಿಲ್ ಬಾಕ್ಸ್ ನೋಡಿದ್ದೀರಾ, ಇದು ಕ್ಯೂಬ್, ಆಯತ ಘನಕಾರ ಅಂತ. ಇಲ್ಲೇನು ಕೇಳಿದರೆ ಉದ್ದ, ಅಗಲ ಮತ್ತು ಎತ್ತರ ಕ್ರಮವಾಗಿ 12, 9 ಮತ್ತು 8 ಮೀಟ್ರ್ ಇದೆ ಅಂತೆ. 12, 9 ಮತ್ತು ಇಲ್ಲಿ 8 ಮೀಟ್ರ್ ಇದೆ ಅಂತೆ. ಆ ಕೋಣೆಯಲ್ಲಿ ಇಡಬಹುದಾದ ಅತ್ಯಂತ ಉದ್ದವಾದ ಬಿದಿರಿನ ಕೋಲಿನ ಉದ್ದ ಎಷ್ಟು? ಬಿದಿರಿನ ಕೋಲು ಅಂತಂದ್ರೆ ಏನು? ಉದ್ದವಾದ ಕೋಲು ಅಂತಂದರೆ ಈ ಮೂಲೆಯಿಂದ ಈ ಮೂಲೆ ಇಡ್ತಾರೆ. ಇದು ಅತ್ಯಂತ ಉದ್ದವಾಗಿರ್ತಕ್ಕಂಥ ಕೋಲಾಗುತ್ತೆ. ಹಾಗಾದರೆ ಇದಕ್ಕೆ ಒಂದು ಸೂತ್ರ ಇದೆ. ಏನಪ್ಪ ಸೂತ್ರ ಅಂತಂದರೆ √L² B² ಪ್ಲಸ್ ನೆಕ್ಸ್ಟು H². ಇಷ್ಟು ಮಾಡಿಬಿಟ್ರೆ ಮುಗೀತು, ಆನ್ಸರ್ ಬಂತು. ಹಾಗಾದರೆ ಏನಿದು ಸೂತ್ರ? ಸೂತ್ರ ಏನೂ ಇಲ್ಲ. L² ಅಂತಂದರೆ 12² 144 ಬರುತ್ತೆ. ನೆಕ್ಸ್ಟು 9² ಅಂತಂದರೆ 81 ಬರುತ್ತೆ, ಓಕೆನಾ. 81 ಬರುತ್ತೆ. ನೆಕ್ಸ್ಟು ಇನ್ನೊಂದು 8² ಅಂತಂದರೆ 64 ಬರುತ್ತೆ. ಈಗ ಮೂರನ್ನು ಕೂಡಿದರೆ ಎಷ್ಟಾಗುತ್ತೆ ನೋಡಿ, 4 8 4 1 9 9 4 13ಕ್ಕೆ ಎಷ್ಟಾಯಿತು? 8 4 12 12 4 16 ಆಯಿತಾ. 8 8 64, 4 1 5 5 4 9 ನೋಡಿ, 4 1 5 5 4 9 ಆಯಿತು. ನೆಕ್ಸ್ಟು 6 8 14 14 4 18ಕ್ಕೆ 8 10 1 1 1 2 289 ಆಯಿತಾ. √289 ಅಂದರೆ ಎಷ್ಟು? 17. ಅರ್ಥ ಆಯ್ತಾ? 17 ಇದಕ್ಕೆ ಸರಿಯಾದ ಉತ್ತರ. ಇಷ್ಟೇ, ಮತ್ತೇನಿಲ್ಲ. ಇವೇ ಕ್ವಶನ್ಸ್ ಕಂಟ್ರಿ ಬರ್ತಾ ಇರೋದು. ಇದನ್ನೆಲ್ಲ ಟಫ್ ಅಂತ ಅಂತಿದ್ದೀರಲ್ಲ ನೀವು. ಬನ್ನಿ ಈಗ ಮುಂದಿನ ಪ್ರಶ್ನೆ. ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು 8% ನಷ್ಟಕ್ಕೆ ಮಾರಾಟ ಮಾಡ್ತಾನೆ. 8% ನಷ್ಟ ಅಂತಂದರೆ ಎಷ್ಟು? 100 ರೂಪಾಯಿ ಇತ್ತು ಅಂದ್ಕೊಳ್ಳಿ. 8% ನಷ್ಟ ಅಂದರೆ ಎಷ್ಟು? 92 ರೂಪಾಯಿ ಮಾರಾಟ ಮಾಡ್ತಾನೆ. ಅವನು ಅದನ್ನು 54 ರೂಪಾಯಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದರೆ ಅವನಿಗೆ 10% ಲಾಭ ಆಗುತ್ತೆ. 10% ಅಂತಂದರೆ ಎಷ್ಟು? 110 ರೂಪಾಯಿ ಲಾಭ ಆಗಬೇಕು.
ಎಷ್ಟು ಮಾಡಬೇಕು? 54 ರೂಪಾಯಿ ಹೆಚ್ಚು ಬೆಲೆಗೆ ಮಾಡಬೇಕು. ನೋಡಿ, ಇಲ್ಲಿ 8%, ಇಲ್ಲಿ 10%, 18% ಆಯಿತಾ ಡಿಫ್ರೆನ್ಸು? 18% ಆಯಿತಾ? 18ಕ್ಕೆ 54 ರೂಪಾಯಿ ಸಿಗ್ತಾಯಿದೆ. ಹಾಗಾದರೆ ಅವನ ವಸ್ತುವಿನ ಕೊಂಡ ಬೆಲೆ ಎಷ್ಟು? 100ಕ್ಕೆ ಎಷ್ಟು ಅಂತ? 18 ಒಂದಲೇ 18, 300 ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? 300 ಸರಿಯಾದ ಉತ್ತರ. ನೋಡಿ, ಇಷ್ಟೇ ಈಸಿ ಇದೆ, ಮತ್ತೇನು ಕೇಳ್ತಾ ಇದ್ದೀರಾ? ನೋಡಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ತೀರಾ ನೀವು? ನೋಡೋಣ. ನೋಡಿ, 72 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುವ ರೈಲು ಒಂದು ಕಂಬವನ್ನು 15 ಸೆಕೆಂಡುಗಳಲ್ಲಿ ದಾಟುತ್ತೆ. ಹಾಗಾದರೆ 400 ಮೀಟರ್ ಉದ್ದದ ಸೇತುವೆಯನ್ನು ದಾಟಲು ಅದು ಎಷ್ಟು ಸೆಕೆಂಡುಗಳು ತೆಗೆದುಕೊಳ್ಳುತ್ತೆ? ಈಸಿ ಪ್ರಶ್ನೆ. ಮೊದಲು ಸ್ಪೀಡ್ನ ಕರೆಕ್ಟಾಗಿ ನೀವು ಮೀಟರ್ ಪರ್ ಸೆಕೆಂಡಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟು 15 ಸೆಕೆಂಡ್ಗಳಲ್ಲಿ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ 400 ಮೀಟ್ರಿಗೆ ಸೇತುವೆಗೆ ಎಷ್ಟು ನಿಮಗೆ ಏನು ಸಿಗುತ್ತೆ ಅಂತ ಅಂದರೆ ಟ್ರೈನ್ದು ಉದ್ದ ಸಿಗುತ್ತೆ. ಟ್ರೈನ್ದು ಉದ್ದವನ್ನು 400 ಮೀಟ್ರಿಗೆ ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ ಸ್ಪೀಡ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಈಸಿಯಾಗಿ ಮಾಡ್ತೀರಾ? ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ಇವತ್ತಿನ ತರಗತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅದೇ ರೀತಿ ನಿಮಗೇನಾದರೂ SSC GD GK GS ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಅಮೌಂಟನ್ನು ಪೇ ಮಾಡಿ ತಗೊಳ್ಳಿ. ಟೆಲಿಗ್ರಾಮ್ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.